ನೋಡಿ, ರಾಮೇಶ್ವರಂ ಕೆಫೆಯಲ್ಲಿ ಆದಂತಹ ಈ ಒಂದು ಈ ಸ್ಫೋಟದ ವಿಚಾರವಾಗಿ ಈಗಾಗಲೇ ಎಲ್ಲ ರೀತಿಯ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಈ ಬೆನ್ನಲ್ಲೇ ಸರ್ಕಾರ ಸಿಸಿಬಿಗೆ ತನಿಖೆ ಮಾಡೋದಕ್ಕೆ ಆದೇಶವನ್ನು ಹೊರಡಿಸಿದೆ. ಈ ಪ್ರಕರಣ ಈಗ ಸಿಸಿಬಿ ಕೈಯಲ್ಲಿ ಸಿಕ್ಕಿದೆ. HAL ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬೆನ್ನಲ್ಲೇ ಸಿಸಿಬಿ ಅಧಿಕಾರಿಗಳು ಈ ಒಂದು ತನಿಖೆಯ ಜವಾಬ್ದಾರಿಯನ್ನು ಹೊತ್ಕೊಳ್ತಾರೆ. ಬಹಳ ಪ್ರಮುಖವಾಗಿ ತನಿಖಾಧಿಕಾರಿಯಾಗಿ ನವೀನ್ ಕುಲಕರ್ಣಿ ನೇಮಕ ಆಗಿದ್ದಾರೆ. ಸಿಸಿಬಿ ACP ಆಗಿರುವಂಥ ನವೀನ್ ಕುಲಕರ್ಣಿ ಇವರ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೆಯುತ್ತೆ. ಈಗಾಗಲೇ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಗಳು ಆಗ್ತಾ ಇದೆ. ಯಾಕೆ, ಅವ್ರು ಯಾರು, ಅವರ ಉದ್ದೇಶ ಏನಾಗಿತ್ತು, ಈ ಹಿಂದೆ ಏನೆಲ್ಲ ಮಾಡಿದ್ರು, ಎಲ್ಲ ರೀತಿಯ ಚಟುವಟಿಕೆಗಳ ಕುರಿತಾಗಿ ಈಗಾಗಲೇ ತನಿಖೆಯನ್ನು ಮಾಡ್ತಿರುವಂತಹ ಅಧಿಕಾರಿಗಳು. ಈ ಬೆನ್ನಲ್ಲೇ ರಾಜ್ಯ ಸರ್ಕಾರ ಈಗಾಗಲೇ ಬಹಳ ಇದ್ದ ವಿಚಾರವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಸಿಸಿಬಿಗೆ ರಾಮೇಶ್ವರ ಕೆಫೆ ಸ್ಫೋಟದ ಪ್ರಕರಣವಾಗಿ ಸಿಸಿಬಿಗೆ ವರ್ಗಾವಣೆಯನ್ನು ಮಾಡಿದ ರಾಜ್ಯ ಸರ್ಕಾರ. ತನಿಖಾಧಿಕಾರಿಯಾಗಿ ನವೀನ್ ಕುಲಕರ್ಣಿ ನೇಮಕಗೊಂಡಿದ್ದಾರೆ. ಸಿಸಿಬಿ ACP ಆಗಿರುವಂಥ ನವೀನ್ ಕುಲಕರ್ಣಿ ಈಗ ಅವರ ನೇತೃತ್ವದಲ್ಲಿ ಈ ಒಂದು ಪ್ರಕರಣ ದಾಖಲಾಗಿ ತನಿಖೆ ಕೂಡ ಮುಂದುವರಿಯುತ್ತೆ. ಸೊ ಹಾಗಾದರೆ ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನು ಹೊತ್ಕೊಂಡಿರುವಂಥ ಜೊತೆಗೆ ಮಂಗಳೂರು ಮತ್ತು ಶಿವಮೊಗ್ಗ ಇಲ್ಲೆಲ್ಲ ಆದಂಥ ಸ್ಫೋಟಗಳ ಹಿಂದೆ ಇವರ ಕೈವಾಡವೇ ಇದೆಯಾ, ಈ ಎಲ್ಲದಕ್ಕೂ ಕೂಡ ಒಬ್ಬನೇ ಇರೋದಾ, ಎಲ್ಲದರ ಕುರಿತಾಗಿ ಈಗಾಗಲೇ ತನಿಖೆಯನ್ನು ಮಾಡ್ತಿರುವಂಥ ಅಧಿಕಾರಿಗಳು, ಜೊತೆಗೆ ಶಾರಿಕ್ನನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ. ಸೊ ಹೀಗಾಗಿ ಸಿಸಿಬಿ ತನಿಖೆಗೆ ಹೋಗಿರುವಂಥ ಪ್ರಕರಣ ಯಾವ ರೀತಿ ಚುರುಕು ಪಡೆದುಕೊಳ್ಳುತ್ತೆ, ಇವೆಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕಂತಂದರೆ ಈಗಾಗಲೇ ಟ್ರಯಲ್ ಬ್ಲಾಸ್ಟ್ ಮಾಡಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಈ ರೀತಿಯಾದಂಥ ಒಂದು ಸ್ಫೋಟ, ಅದರ ಪರಿಣಾಮ, ಈ ಮುಂಚಿತವಾಗಿ ಒಂದು ಟ್ರಯಲ್ ಬ್ಲಾಸ್ಟ್ ಮಾಡಿದ್ರ, ಈ ಎಲ್ಲ ರೀತಿಯಾಗಲೂ ಕೂಡ ಈಗ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಆಗ್ತಾ ಇರೋದ್ರಿಂದ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವ ರಾಜ್ಯ ಸರ್ಕಾರ ಸಿಸಿಬಿ ತನಿಖೆಗೆ ಆದೇಶವನ್ನು ಹೊರಡಿಸಿದೆ. ಅದಾದ ಬಳಿಕ ಈಗಾಗಲೇ ಕೇಂದ್ರ ತನಿಖಾಧಿಕಾರಿಗಳು ಕೂಡ ಈ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಇಲ್ಲೂ ಕೂಡ ಈ ಒಂದು ತನಿಖೆಯ ಬಳಿಕ NIA ತನಿಖೆಗೂ ಕೂಡ ಹೋಗುವಂಥ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ. NIA ತನಿಖೆಗೆ ಹೋದರೆ ಇನ್ನೂ ಇಂಚಿಂಚಾಗಿ ಬಹಳ ಆಳವಾಗಿ ಅಧ್ಯಯನ ಮಾಡಿ ದೊಡ್ಡ ಮಟ್ಟದಲ್ಲಿ ತನಿಖೆಯನ್ನು ಮಾಡಿ ಇಲ್ಲಿ ಯಾಕೆ ಈ ರೀತಿ ಮಾಡಿದ್ರು, ಇದ್ರ ತಪ್ಪಿತಸ್ಥರು ಯಾರು, ಇವರ ಉದ್ದೇಶ ಏನಾಗಿದೆ, ಮುಂದಿನ ಪ್ಲಾನ್ಗಳು ಏನೇನಿದೆ, ಯಾಕೆ ಈ ರೀತಿ ಮಾಡಿದ್ರು, ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೂ ಶಿವಮೊಗ್ಗ ಸ್ಫೋಟಕ್ಕೂ ಲಿಂಕ್ ಇದೆಯಾ, ಇವೆಲ್ಲದರ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡ್ತಾರೆ ಅಧಿಕಾರಿಗಳು. ಈ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಜಯ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಜಯ್, ಎಲ್ಲಿವರೆಗೂ ಬಂತು ಈಗಾಗಲೇ ನೋಡಿ, ಬಹಳ ಪ್ರಮುಖವಾಗಿ ಸಿಸಿಬಿ ಪೊಲೀಸರಿಗೆ ತನಿಖೆಗೆ ಆದೇಶವನ್ನು ಹೊರಡಿಸಿರೋದು ರಾಜ್ಯ ಸರ್ಕಾರ. ಅವರ ತನಿಖೆ ಹಂತಗಳು ಯಾವ ರೀತಿ ಇರುತ್ತೆ ಮತ್ತು ಎಷ್ಟು ಚುರುಕು ಪಡೆದುಕೊಳ್ಳುತ್ತೆ ಅಜಯ್? ಓಕೆ, ಸಂಪರ್ಕ ಕಡಿತಗೊಂಡಿದ್ದೇನೆ, ಅವ್ರನ್ನ ಮತ್ತೆ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಭಾಳ ಪ್ರಮುಖವಾಗಿ ರಾಮೇಶ್ವರಂ ಕೆಫೆಯಲ್ಲಿ ಆದಂಥ ಈ ಸ್ಫೋಟ ಒಂದು ರೀತಿಯಲ್ಲಿ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆ ಬೇರೆ ಬ್ರಾಂಚ್ಗಳಲ್ಲೂ ಕೂಡ ಪ್ರತಿಭಟನೆ, BJP ಪ್ರತಿಭಟನೆ ಮಾಡ್ತಾ ಇರೋದು, ಮೌನ ಪ್ರತಿಭಟನೆ ಮಾಡ್ತಾ ಇದೆ. ಒಂದು ಕಡೆ ಯಾವುದೇ ರೀತಿ ಭದ್ರತೆಯನ್ನು ಕೊಟ್ಟಿಲ್ಲ, ಸೆಕ್ಯೂರಿಟಿ ಇಲ್ಲ. ಮತ್ತೊಂದು ಕಡೆ ಈಗಾಗಲೇ ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್ ಆಗಮಿಸಿ ಎಲ್ಲ ರೀತಿಯ ತನಿಖೆಯನ್ನು ಕೂಡ ಮುಂದುವರೆಸಿದೆ. ಈಗಾಗಲೇ ಸಾಕಷ್ಟು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಮಹಜರನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. HAL ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥ ಈ ಒಂದು ಪ್ರಕರಣ. ಸೊ ಸಿಸಿಬಿ ತನಿಖೆ ಆದೇಶವನ್ನು ಆಗಿರೋದು ರಾಜ್ಯ ಸರ್ಕಾರದಿಂದ. ನಾನು ಅಜಯ್ ಅವ್ರನ್ನ ಮಾತಾಡ್ತಿದ್ದೆ, ಮತ್ತೆ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಅಜಯ್, ತನಿಖೆ ಯಾವ ರೀತಿ ಇರುತ್ತೆ, ಸಿಸಿಬಿಯಿಂದ ಎಷ್ಟು ಚುರುಕು ಪಡೆದುಕೊಳ್ಳುತ್ತೆ, ಒಂದು ವೇಳೆ ಮುಂದಿನ ಹಂತವಾಗಿ NIA ತನಿಖೆಗೂ ಕೂಡ ಆದೇಶ ಆಗ್ಬೋದಾ, ಏನು ಕೊಡ್ತೀರಿ ಮಾಹಿತಿ ಈ ಬಗ್ಗೆ? ದಿವಿತ್, ಈಗಾಗಲೇ ಅಂದರೆ ಈಗ CM ಕೂಡ ಬಂದೋಗಿದ್ರು. ಆ ನಂತರದಲ್ಲೂ ಕೂಡ ಈಗ ಈ ಒಂದು ಪ್ರಕರಣವನ್ನು ಸಿಸಿಬಿಗೆ ವರ್ಗಾವಣೆ ಮಾಡಲಾಗಿದೆ ಅಂತಲೂ ಕೂಡ ಈಗಾಗಲೇ ಗೊತ್ತಾಗ್ತಿರುವಂಥದ್ದು. ಯಾಕಂತಂದರೆ ಸಿಸಿಬಿಯಲ್ಲಿ ಇರುವಂಥ ಏನು ACP ಸುಧೀರ್ ಇದ್ದಾರೆ, ಅವರ ಒಂದು ಹೆಗಲಿಗೆ ಈ ಒಂದು ವಿಚಾರವನ್ನು ಈಗಾಗಲೇ ಕೊಟ್ಟಿದ್ದಾರೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಿರುವಂಥದ್ದು. ಸೊ ಹೀಗಾಗಿ ಸಿಸಿಬಿಯ ಅಧಿಕಾರಿಗಳು ಕೂಡ ನಿನ್ನೆಯಿಂದನೂ ಕೂಡ ಇಲ್ಲಿ ಬೀಡ್ಬಿಟ್ಟಿದ್ರು. ಅದರ ಜೊತೆಗೆ NIA ಅಧಿಕಾರಿಗಳೇನಿದ್ರು ಅವರು ಕೂಡ ಈಗಾಗಲೇ ಅವ್ರಿಗೆ ಬೇಕಾದಂತಹ ಎಲ್ಲ ವಿಚಾರಗಳನ್ನು ಕೂಡ ಇಲ್ಲಿಂದ ಕೂಲಂಕುಷ
ಕೂಲಂಕುಷವಾಗಿ ಪರಿಶೀಲನೆಯನ್ನು ಸಹ ಮಾಡಿರುವಂಥದ್ದು. ಜೊತೆಗೆ ರಾಜ್ಯ ಪೊಲೀಸರು ಕೂಡ ಈಗಾಗಲೇ ಅವರು ಕೂಡ ಇದು ಇನ್ನು ಎಲ್ಲ ಆ್ಯಂಗಲಲ್ಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ತನಿಖೆ ಕೂಡ ಮುಂದಾಗಿರುವಂಥದ್ದು. ಇನ್ನು ಮುಂದೆ ಈಗ CCBಯ ಹೆಗಲಿಗೆ ಇದು ಹೋಗಿರುವಂಥದ್ದು. ಇನ್ನು NIA ಕೂಡ ಯಾವಾಗಾದರೂ ಬಂದು ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗಿ ಅವರು ಕೂಡ ಇದರಲ್ಲಿ ಯಾವ ರೀತಿಯಾದಂತಹ ಒಂದು ಮುನ್ನಡೆ ಆಗ್ತಿದೆ ಅನ್ನೋದನ್ನು ಕೂಡ ನೋಡ್ಬೋದಾಗಿದೆ. ಇನ್ನು ಈ ಹಿಂದೆನೂ ಕೂಡ ಏನಾದ್ರು ಟ್ರಯಲ್ ಬ್ಲಾಸ್ಟ್ ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಯಾಕಂತಂದ್ರೆ ಒಂದೇ ಸಲ ಈ ರೀತಿಯಾದಂತಹ ಬ್ಲಾಸ್ಟ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅಂದ್ರೆ ಶಿವಮೊಗ್ಗದಲ್ಲಿ ಆದಂತಹ ಟ್ರಯಲ್ ಬ್ಲಾಸ್ಟ್ ವಿಚಾರ ಏನಿದೆ ಆ ಒಂದು ವಿಚಾರದಲ್ಲೇ ಇದ್ಕೊಂಡು ಇದರ ಮೇಲೂ ಕೂಡ ಈಗಾಗಲೇ ತನಿಖೆಯನ್ನು ಕೂಡ ಮಾಡಲಾಗ್ತಿರುವಂಥದ್ದು. ಯಾಕಂತಂದ್ರೆ ಈ ಹಿಂದೆ ಎಲ್ಲರೂ ಬೇರೆ ಕಡೆಗಳಲ್ಲಿ ಅಂದ್ರೆ ಬೆಂಗಳೂರು ಹೊರವಲಯದಲ್ಲಿ ಏನಿದೆ ಅಲ್ಲೆಲ್ಲರೂ ಈ ರೀತಿಯಾಗಿ ಏನಾದರೂ ಬ್ಲಾಸ್ಟ್ಗಳು ಆಗಿತ್ತಾ, ಟ್ರಯಲ್ ಬ್ಲಾಸ್ಟ್ಗಳು ಆಗಿತ್ತಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆಯನ್ನು ಮಾಡಲಾಗ್ತಿರುವುದು. ಸೊ ಹೀಗಾಗಿ ಈಗಾಗಲೇ 8ರಿಂದ 10 ತಂಡಗಳನ್ನು ಕೂಡ ಈಗಾಗಲೇ ರಚನೆ ಮಾಡಲಾಗಿರುವಂಥದ್ದು. ಒಂದೊಂದು ತಂಡ ಒಂದೊಂದು ಕಡೆಗಳಲ್ಲಿ ಹೋಗಿ ಈಗಾಗಲೇ ಪರಿಶೀಲನೆಯನ್ನು ಸಹ ಮಾಡ್ತಾ ಇರುವಂಥದ್ದು. ಇನ್ನು ಕೇಂದ್ರ ಗೃಹ ಇಲಾಖೆಯಿಂದನೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ಕೂಡ ಈಗಾಗಲೇ NIA ಅಧಿಕಾರಿಗಳು ಕೂಡ ಕೊಟ್ಟಿರುವಂಥದ್ದು. ಇನ್ನು ರಾಜ್ಯ ಗೃಹ ಇಲಾಖೆಗೂ ಕೂಡ ಸಾಕಷ್ಟು ಮಾಹಿತಿಯನ್ನು ಈಗಾಗಲೇ CMಗೂ ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು. ಇನ್ನು ನಾನು ಮೊದಲೇ ಹೇಳಿದಾಗೆ ಬೇರೆ ಕಡೆಗಳಲ್ಲಿ ಎಲ್ಲರೂ ಟ್ರಯಲ್ ಬ್ಲಾಸ್ಟ್ ಆಗಿದೆಯಾ ಅನ್ನೋದ್ರ ಬಗ್ಗೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಎಲ್ಲರೂ ಆಗಿದೆಯಾ ಅನ್ನೋ ಅದ್ರ ಕುರುಹುಗಳು ಏನಾದರೂ ಪತ್ತೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆ ಕೂಡ ಮುಂದಾಗಿರುವಂಥದ್ದು. ಒಟ್ಟಿನಲ್ಲಿ ಇನ್ನು ಸಾಕಷ್ಟು ಸುದ್ದಿಯಲ್ಲಿರುವಂಥ ಈ ಒಂದು ವಿಚಾರದಲ್ಲಿ ಯಾರು ಇದು ಪ್ರಮುಖವಾದಂತಹ ರೂವಾರಿ ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಹುಡುಕಾಟ ಮಾಡಲಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಆತ ಯಾರು ಏನು ಎಂಬುದ್ರ ಬಗ್ಗೆ ಕೂಡ ಈಗಾಗಲೇ ಏನೊಂದು ಇದು ಟೆರರಿಸ್ಟ್ ಹಿಸ್ಟ್ರಿ ಇರುತ್ತೆ ಅದರಲ್ಲೂ ಕೂಡ ಈಗಾಗಲೇ ಕೂಲಂಕುಷವಾಗಿ ನೋಡ್ತಾ ಇದ್ದಾರೆ. ಎಲ್ಲಾದರೂ ಒಂದು ಕಡೆ 1% ಅದ್ರ ಮ್ಯಾಚ್ ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಒಂದು ರೀತಿ ತನಿಖೆ ಕೂಡ ಮುಂದುವರಿಸಿರುವಂಥದ್ದು. ಒಟ್ಟಿನಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ಆರೋಪಿ ಸರಿಯಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತಲೇ ಹೇಳ್ಬೋದು. ದಿವೇತ್, ಹೀಗಾಗಿ